ಇವತ್ತು ಅಧ್ಯಕ್ಷರ ಆಯ್ಕೆ ಉಪಾಧ್ಯಕ್ಷರ ಆಯ್ಕೆ ಆಯ್ತು, ಏನ್ ಹೇಳೋದು? ಸ್ವಾಭಾವಿಕ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ದಿವಸ ಅಧ್ಯಕ್ಷರು ಉಪಾಧ್ಯಕ್ಷ ಆಯ್ಕೆ ಆಗುವ ಮುಖಾಂತರ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಜಿಲ್ಲೆಯ ಎಲ್ಲ ಹಿರಿಯರು ಮತ್ತು ಎಲ್ಲ ಶಾಸಕರು ಮಾರ್ಗದರ್ಶಕರನ್ನ ಜೊತೆಗೆ ಚರ್ಚೆ ಮಾಡೋದ್ರ ಮುಖಾಂತರ ಅಧ್ಯಕ್ಷರು ಉಪಾಧ್ಯಕ್ಷರ ಆಯ್ಕೆಯಾಗಿದೆ. ಇವತ್ತು ಯಾರು ಚುನಾವಣೆ ಗೆದ್ದಿಲ್ಲ, ಯಾರು ಸೋತಿಲ್ಲ. ಸಹಕಾರಿ ಕ್ಷೇತ್ರ ಇವತ್ತು ಗೆದ್ದಿದೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾರು ಇಷ್ಟು ವರ್ಷ ರಾಜಕೀಯವಾಗಿ ಗೆದ್ದಲಿತ್ತು, ಈ ಎಲ್ಲ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಒಂಟಿ ಆದ್ರ ಅಂತ. ಯಾರು ಒಂಟಿಯಾಗಿಲ್ಲ. ಅಂದ್ರೆ ಇದರರ್ಥ ಈಗ ಯಾರು ಒಂಟಿಯಾಗೋ ಪ್ರಶ್ನೆ ಇಲ್ಲ. 42 ವರ್ಷ ಮಾಡಿದ ನಂತರ ಇನ್ನೊಬ್ಬರಿಗೆ ನಾವು ಅದನ್ನು ಒಪ್ಪಿಸಿಕೊಟ್ಟು ಮುಂದಿನ ದಿನಮಾನಗಳಿಗೆ ಮುಂದಿನ ಪೀಳಿಗೆಗೆ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಎಲ್ಲ ಹಿರಿಯರು ಚರ್ಚೆ ಮಾಡಿ ಇವತ್ತು ದಿವಸ ಅನ್ನಸವಣ್ಣ ಜೊಲ್ಲೆ ಅವರನ್ನ ಮತ್ತು ರಾಜು ಕಾಗೆ ಅವರನ್ನು ಅವರನ್ನ ಅಧ್ಯಕ್ಷರನ್ನಾಗಿ ಇವರನ್ನ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿ. ಮೊನ್ನೆ ರಮೇಶ್ ಜಾರಕಿಹೊಳಿ ಬಂದಿದ್ರು ಸರ್, ಒಂದು ಮಾತು ರಮೇಶ್ ಕತ್ತಿ ಅವರ ಜೊತೆ ನೀವು ಸಂಬಂಧ ಒಳ್ಳೆದಿದೆ, ಇದೆಲ್ಲ ಏನು ಘಟನೆಗಳಾಗಿದೆ ಎಲ್ಲ ಘಟನೆಗಳಾಗಬಾರ್ದು ಅನ್ನೋ ವಿಚಾರ, ಚುನಾವಣೆ ಘಟನೆಗಳೇನಿದೆಯಲ್ಲ ಮಾತಿನ ಸಮರಗಳಿದೆ ಅವೆಲ್ಲ ಆಗಬಾರ್ದು. ಅದು ಆಗೋ ಸಂದರ್ಭದಾಗ ಹೊರಗಿರೋದು ಮತ್ತು ಅದೆಲ್ಲ ಮುಗಿದ್ಕೊಳ್ಳಿ ಬಂದು ಹೇಳೋದು, ಮತ್ತು ಇದನ್ನ ಬಿಟ್ಟು ಮತ್ತೇನು ಮಾಡ್ತಾನೆ ನಾವು ನಿಮ್ಮ ಜೊತೆ ಮಾತಾಡಿದ್ರು ಸರ್, ಮಾತುಕತೆಗೆ ಅದಕ್ಕೆ ರಾಜಕಾರಣದ ಕೊಡ್ಲಿಕ್ಕೆ ಕೊಡುವ ತೊಗೊಂಡು ಮಾತುಕತೆಗೆ ಅದಕ್ಕೆ ಏನು ಸಂಬಂಧ ಇಲ್ಲ. ಭಾಳ ದಿವಸ ಅಂದ್ರೆ 2 ತಿಂಗಳ ಹಿಂದೆ, ಈಗೇನು ಮಾತಾಡಿಲ್ಲ, 2 ತಿಂಗಳ ಹಿಂದೆ ಮಾತಾಡಿ. ಯಾಕಂದ್ರೆ ಲಾಸ್ಟ್ ಟೈಮ್ ತಮ್ಮ ಅಧ್ಯಕ್ಷ ಮಾಡುವಂಥ ಸಂದರ್ಭದಲ್ಲಿ ಸಂಖ್ಯಾಬಲ ಹೆಚ್ಚು ಕಡಿಮೆ ಇದ್ರು ರಮೇಶ್ ಕತ್ತಿನ ಆಗ್ಬೇಕಂತ ಹೇಳಿ ನಾನೇ ಹೇಳಿ ಅವ್ರು ಮಾಡಿದಂತ ಅವ್ರು ಹೇಳಿದ್ರು. ಸ್ವಾಭಾವಿಕ ಅದು ನಿಜವಾದ ಸಂಗತಿ. ಆಗಿನ ಸಂದರ್ಭದಲ್ಲಿ ತಮ್ಮ ಮಾತಿನ ಮೇಲೆ ಹಿಡಿತಾ ಇರಬೇಕು ಅಂತ ಹೇಳಿದ್ರೆ ರಮೇಶ್ ಜಾರಕಿಹೊಳಿ ಅವರು ಹಿರಿ ಈಗ ಲಕ್ಷ್ಮಣ ಸವದಿ ಕೊಟ್ಟರು ಸ್ವೀಕಾರ ಮಾಡಬೇಕು, ಅಣ್ಣಾಸಾಹೇಬ್ ಜೊಲ್ಲೆ ಕೊಟ್ಟರು ಸ್ವೀಕಾರ ಮಾಡಬೇಕು, ರಾಜು ಕಾಗಿ ಕೊಟ್ಟರು ಸ್ವೀಕಾರ ಮಾಡಬೇಕು, ರಮೇಶ್ ಜಾರಕಿಹೊಳಿ ಹೇಳಿದ್ರು ಸ್ವೀಕಾರ ಮಾಡಬೇಕು. ಹಿರಿಯರು ಇವತ್ತು ಮಾರ್ಗದರ್ಶನ ಮಾಡಿದ್ರೆ ಸ್ವೀಕಾರ ಇವತ್ತು ದಿವಸ ಒಬ್ಬ ಅನುಭವ ಮಾತಿನಿಂದ ಹೇಳ್ತಾರೆ, ಅದು ಸ್ವೀಕಾರ. ನಾವು ಮಾತು ಹೇಳಿದ್ರೆ ಅಶ್ವಮೇಧಕ್ಕೆ ಏನಾದ್ರು ನಾವು ಕಟ್ಟಿ ಹಾಕ್ತೀವಿ ಡಿಸಿಸಿ ಬ್ಯಾಂಕ್ನಲ್ಲಿ ಸಹಕಾರಿ ಕ್ಷೇತ್ರ, ರಾಜಕೀಯ ಕ್ಷೇತ್ರ ಸಹಕಾರಿ ಕ್ಷೇತ್ರಕ್ಕೆ ಒಂದೊಂದು ಹೋಲಿಕೆ ಮಾಡುವಂತ ಪ್ರಶ್ನೆ ಇಲ್ಲ. ಆ ರಾಜಕೀಯ ಕ್ಷೇತ್ರ ಬಂದಾಗ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಓಕೆ.